ಕುವೆಂಪು ಅವರು ತಮ್ಮ ಆರಂಭದ ದಿನಗಳಲ್ಲಿ ಇಂಗ್ಲೀಷ್ನಲ್ಲಿ ಸಾಹಿತ್ಯವನ್ನು ರಚನೆ ಮಾಡ್ತಿರ್ತಾರೆ. ಅವರು ಪ್ರೌಢಶಾಲೆಯಲ್ಲಿ ಇದ್ದಾಗಲೇ 7 ಕವನಗಳಿರುವಂತಹ ಬಿಗ್ನರ್ಸ್ ಮ್ಯೂಸ್ ಎಂಬ ಇಂಗ್ಲೀಷ್ ಕವನ ಸಂಕಲನವನ್ನು ಪ್ರಕಟಣೆ ಮಾಡಿರ್ತಾರೆ. ಅವರ ತಿಳುವಳಿಕೆ ಏನಾಗಿರ್ತದೆ ಅಂದರೆ, ಕನ್ನಡಕ್ಕಿಂತ ಇಂಗ್ಲೀಷ್ನಲ್ಲಿ ಸಾಹಿತ್ಯ ಪ್ರಕಾರಗಳು, ವೈವಿಧ್ಯತೆಗಳು ಜಾಸ್ತಿ ಇದೆ ಅನ್ನೋ ರೀತಿಯಲ್ಲಿ ಇರ್ತದೆ. ಅವರು ಕಾಲೇಜಿನ ಸಮಾರಂಭಗಳಲ್ಲೆಲ್ಲ ಇಂಗ್ಲೀಷ್ ಕವನಗಳನ್ನ ಬರೆದು ವಾಚನ ಮಾಡ್ತಿರ್ತಾರೆ. ಸಹಜವಾಗಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿರ್ತಾರೆ. ಐರಿಷ್ ಕವಿಯಾದಂಥ ಜೇಮ್ಸ್ ಕಜಿನ್ಸ್ ಅವರು ಮೈಸೂರು ವಿಶ್ವವಿದ್ಯಾಲಯದ ಅತಿಥಿ ಗೃಹದಲ್ಲಿ ಬಂದಿರ್ತಾರೆ. ಆ ಸಮಯದಲ್ಲಿ ಅವ್ರನ್ನ ಭೇಟಿಯಾಗೋದಕ್ಕೆ ಕುವೆಂಪು ಅವರಿಗೆ ಅವಕಾಶ ಸಿಗ್ತದೆ. ಆ ಭೇಟಿಯಾಗಿ ಇವರು ಬರೆದಿರುವಂಥ ಇಂಗ್ಲೀಷ್ ಕವನಗಳನ್ನೆಲ್ಲ ಅವರಿಗೆ ತೋರಿಸ್ತಾರೆ. ಅವರು ಅದನ್ನು ನೋಡಿ ತುಂಬ ಕೃತಕ ಮತ್ತು ಬಾಲಿಶ ಅನಿಸ್ತದೆ. ಆಗ ಜೇಮ್ಸ್ ಕಜಿನ್ಸ್ ಅವರು ಕುವೆಂಪು ಅವ್ರಿಗೆ ಹೇಳ್ತಾರೆ, ನೀವು ಇಂಗ್ಲೀಷ್ನಲ್ಲಿ ಎಷ್ಟೇ ಪಾಂಡಿತ್ಯವನ್ನು ಹೊಂದಿದ್ರೂ ಸೃಜನಾತ್ಮಕವಾಗಿ ಇಂಗ್ಲೀಷ್ನಲ್ಲಿ ಸಾಹಿತ್ಯ ರಚನೆ ಮಾಡೋದು ಸಾಧ್ಯವಾಗೋದಿಲ್ಲ. ನಿಮ್ಮ ಮಾತೃಭಾಷೆಯಲ್ಲಿ ಭಾವ ತುಂಬಿ ಸಾಹಿತ್ಯವನ್ನು ರಚನೆ ಮಾಡಿದಷ್ಟು ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ. ನೀವು ಕನ್ನಡದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿ ಅಂತ ಪ್ರೇರೇಪಣೆ ನೀಡ್ತಾರೆ. ಇಂಗ್ಲೀಷ್ನಲ್ಲಿ ಸಾಹಿತ್ಯ ರಚನೆ ಮಾಡ್ತಿದ್ದಂಥ ಕುವೆಂಪು ಅವರು ಕನ್ನಡದಲ್ಲಿ ಸಾಹಿತ್ಯ ರಚನೆ ಆರಂಭಿಸೋದಕ್ಕೆ ಜೇಮ್ಸ್ ಕಜಿನ್ಸ್ ಅವರ ಪ್ರೇರಣೆ ಸಹ ಒಂದು ಅಂತ ತಮ್ಮ ನೆನಪಿನ ದೋಣಿಯಲ್ಲಿ ಬರ್ಕೊಂಡಿದ್ದಾರೆ.